ಕಾಣಿಸ್ತಿದೆಯಲ್ಲ, ಇದೇ ನೀರು ನೋಡಿ. ಇಲ್ಲಿ ಈ ನೀರಿಂದನೇ ಅಲ್ಲೆಲ್ಲ ಸುತ್ತಾಡ್ಕೊಂಡು ಅಲ್ಲಿ ಕೆಳಗಡೆ ಹೋಗೋದು. ಅಲ್ಲಿ ನೋಡ್ತಿದ್ದೀರಲ್ಲ ನೀವು, ಅಲ್ಲಿ ನೋಡ್ತಿರೋಂಥ ಜನಗಳೆಲ್ಲ ಇದೇ ನೀರನ್ನು ನೋಡ್ತಿರ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಅದು ನಾನು ಇವತ್ತು ನಿಮಗೆ ತೋರಿಸ್ತಿರೋಂಥ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ, ಯಾರಿಗೂ ಗೊತ್ತಿರದಿರುವಂತ ನದಿಗಳು. ಗಗನಚುಕ್ಕಿ ಬರ್ಚುಕ್ಕಿ ಎಲ್ಲಾನು ನೋಡೇ ಇರ್ತಿರೋ ತಾವುಗಳು. ಆದ್ರೆ ನೋಡ್ದಿರೋದಂತ ಪ್ಲೇಸ್ ನಮ್ಮ ಕೊಳ್ಳೇಗಾಲ ಸೈಡ್ ಅಲ್ಲಿ ಎಲ್ಲ ನೋಡಿರ್ತಿದ್ರೆ, ಯಾಕಂದ್ರೆ ಬೆಂಗಳೂರು ಸೈಡ್ ಎಲ್ಲ ನನಗಿರೋಂಥ ಫಾಲೋವರ್ಸ್ ಜಾಸ್ತಿ, ಅವರೆಲ್ಲ ನೋಡ್ಲಿ ಅಂತ ಹೇಳ್ತಾ ಇರೋಂಥ ಪ್ಲೇಸ್ ನೋಡಿ. ನಾವು ಇಲ್ಲಿಂದ ಈ ಕಡೆಯಿಂದ ಬರೋದು ಸತ್ತಿಗಲ ಆ್ಯಂಡ್ ಪೋಸ್ಟ್ ಸೈಡು. ಇದು ಬಂದು ಗಗನಚುಕ್ಕಿ ಬರ್ಚುಕ್ಕಿ ಕಗು ರೋಡು. ಅದ್ರ ಮಧ್ಯದಲ್ಲಿ ಇರುವಂತ ಈ ಬೂದನಗಟ್ಟೆ ಕಡಗದ್ದೆ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನಕ್ಕಂತ ದಾರಿ ಐತೆ. ಈ ದಾರಿಲಿ ಹೋಯ್ತು ಅಂತಂದ್ರೆ ಸಿಗೋ ಅಂತ ನಾನ್ ಹೇಳಂತ ಆ ಪ್ಲೇಸು ಎಲ್ಲಿ ಅಂತ ತೋರಿಸ್ತೀನಿ. ಬನ್ನಿ, ನನ್ನ ಫಾಲೋ ಮಾಡ್ತಾ ಇರಿ. ಆ ಪ್ಲೇಸ್ ಯಾವ್ದು ಅಂತ ತೋರಿಸ್ತೀನಿ ನಿಮ್ಗೆ. ಇವತ್ತು ಒಂದು ಒಳ್ಳೆ ಸಖತ್ತಾಗಿರಂತ ನದಿ ಮೇಲ್ಗಡೆ ಹೋಗಂತದ್ದು, ಕೆಳಗಡೆ ಬೀಳಂತ ಪ್ಲೇಸು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಹೋಯ್ತಿರಂತ ಸ್ಥಳಕ್ಕ ಮೊದಲನೇಗೆ ಸಿಗಂತ ಊರೇ ನೋಡಿ, ಇದೇ ಊರು ಬೂದಗಟ್ಟೆ ದೊಡ್ಡಿ ಅಂತ. ಈ ಊರಿಂದ ಒಳಗಡೆ ಹೋದಾಗ ಒಳಗಡೆ ಸುಮಾರು 1 ಕಿಲೋಮೀಟರ್ ಹತ್ರ ಹೋಗ್ಬೇಕು. ಆ ಕಿಲೋಮೀಟರ್ ಹತ್ರ ಒಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದ ಆಪೋಸಿಟ್ ಒಂದು ಸಣ್ಣ ರೋಡ್ ಬರುತ್ತೆ. ಆ ಕಡೆ ಹೋಗ್ಬೇಕು. ಯಾಕಂದ್ರೆ ಇನ್ನು ಮುಂದಕ್ಕೆ ತೋರಿಸ್ತು ಅಂತಂದ್ರೆ ನಾನು ರೋಡ್ನ ಪೊಲೀಸ್ ಹಿಡ್ಕೊಂಡು ನಾನು ಸರಿಯಾಗಿ ಜಡಿತಾರ, ಅದಕ್ಕೆ ಅದ್ರೊಳಗೆ ತೋರ್ಸಕ್ ಹೋಗಲ್ಲ. ಇಲ್ಲಿಂದನೇ ನೋಡ್ಕೊಳ್ಳಿ. ಮತ್ತೆ ಮೇನ್ ರೋಡ್ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ನದಿನ ಹುಡಿಕ ಬರ್ತಾ ಇದ್ದೀನಿ. ಈ ನದಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಮಾತ್ರ ಒಂದು ನಾಯಿ ನರಿ ಪಿಳ್ಳೆ ಯಾರು ಇಲ್ಲಪ್ಪ. ಇಂಥ ಜಾಗ ಅದು ಹೊರಗಿರುತ್ತೆ ಪ್ಲೇಸ್ ಮಾತ್ರ. ಎಷ್ಟು ಇವ್ರಿಗೆ ಹೋಗ್ತೀನಿ ಅಕಸ್ಮಾತ್ ನದಿನ ತೋರಿಸ್ತೀನಿ. ಇಲ್ಲಂದ್ರೆ ಕಷ್ಟ ಅಂತ ಏನೋ ಪೊಲೀಸ್ ಇದ್ರೆ ಆಗಲ್ಲ. ಹೋದ್ಸತಿ ನೀರ್ ತುಂಬಾ ಜಾಸ್ತಿ ಇದ್ದಿದ್ರಿಂದ ಒಳಗಡೆ ಬಿಟ್ಟಿರಲಿಲ್ಲ. ಬಟ್ ಈ ಸತಿ ಬಿಟ್ಟರ ಹಿಂಗ್ ಹೋಗಿ ಗೊತ್ತಿಲ್ಲ. ಅಲ್ಲಿ ನಾವ್ ಯಾರು ಇಲ್ಲ ಅಂತಂದ್ರೆ ಹೆಂಗಾದ್ರೂ ಸರಿ ಇವತ್ತು ನಾನು ತೋರಿಸ್ತೀನಿ ಆ ಪ್ಲೇಸ್. ಮತ್ತೆ ಈ ಹೋಗ್ತಿರೋ ಪ್ಲೇಸ್ ಮಾತ್ರ ಹತ್ತಿರಗಿರುತ್ತೆ. ಅದ್ರ ನೀರಲ್ಲಿ ಮಾತ್ರ ಕಾಡು, ಅದು ಕಾಡು. ಕಾಡಲ್ಲವೇ ಇದು ಸಖತ್ ಜೀವನ ಮಾಡ್ತಾರೋದು. ಅಲ್ಲಲ್ಲ ಮನೆ ಅಲ್ಲೆಲ್ಲ ಜೀವನ ಮಾಡ್ತಿರೋಂಥ ಗೂಗಳು ಇವು. ಇಲ್ಲಿ ಈ ಕಡೆ ಊಟಕ್ಕೆ ಬರ್ತಿದ್ರೆ ಯಾರು ಹೇಳಕ್ಕೋಗಿಲ್ಲ. ಇಂಥ ಒಂದು ಊಟಲ್ಲಿ ಬರುತ್ತೆ ಜನರಿಗೆ. ಈ ಊಟ ಒಳಗಡೆ ಕಾಡೊಳಗ್ ಹೋಗಕ್ಕೆ ಭಯ ಅನಿಸ್ತದ. ಇಲ್ಲ ಯಾಕೆ ಜೀವನ ಮಾಡ್ತಾರೆ ಹೆಂಗಂತ ಗೊತ್ತಿಲ್ಲ. ನಾನಿವತ್ತು ಹುಡುಕ ಬಂದಿರೋಂಥ ಪ್ಲೇಸ್ ಒಳಗಡೆ ಹೆಂಗೋಗಕ್ಕೂ ಗೊತ್ತಿಲ್ಲ. ಒಟ್ನಲ್ಲಿ ಹೋಯ್ತೀವಿ. ಇವ್ರು ಬಿಟ್ಟು ಇದು ಹೋಗ್ಬಿಟ್ಟು ಬನ್ನಿ ತೋರಿಸ್ತೀನಿ. ನಾನು ನಿಮಗ್ ತೋರಿಸ್ಬೇಕು ಅನ್ಕೊಂಡು ಬಂದಿರೋಂಥ ಪ್ಲೇಸ್ ಮಾತ್ರ ಬೈಕ್ ಅಲ್ಲಿ ನಿಲ್ಸ್ಬಿಟ್ಟು ಒಳ್ಳೆ ಕಾಡು, ಯಾರು ಇಲ್ಲ. ಕಾಡ್ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ನಿಮ್ಗೆ ಕೇಳಿಸ್ತಾ ಇದೆ ಅನ್ಸುತ್ತೇನೆ, ನೀರ್ ಬೀಳ್ತಾರೆ ಸೌಂಡು ಜಾಸ್ತಿ. ಇಷ್ಟು ದೂರ ಬೈಕ್ ಜಾಸ್ತಿ ಹೋಗಲ್ಲ ಅಂದ್ಬಿಟ್ಟು ತರ್ಲಿಲ್ಲ. ನೋಡಿ, ಬೈಕ್ ಇಲ್ಲಿಗೆ ಲಾಸ್ಟು ಯಾರೋ ನಿಲ್ಸ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾವು ಇಲ್ಲಿ ನಿಲ್ಸ್ಬಿಟ್ಟು ಹಿಂಗೆ ಈ ಕಾಡು ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಸುಮಾರು ದಿನಗಳಿಂದ ನದಿ ಪಕ್ಕದಲ್ಲಿ ಕೆಳಗಡೆ ನೀರು ಬೀಳೋದನ್ನ ನೋಡ್ಬೇಕು ಅನ್ಕೊಂಡಿದೀವಲ್ಲ, ಅದ್ ಇವತ್ತು ತೋರಿಸ್ತೀನಿ ಬನ್ನಿ ನಿಮ್ಗ. ಈ ಕಾಡ್ ರೋಡು ಯಪ್ಪ, ಇಲ್ಲಿ ನೋಡಿ, ಇಲ್ಲಿ ಹುಲಿ, ಚಿರತ, ಸಿಂಹ ಯಾವ ಇಲ್ಲ. ಇಲ್ಲಿ ಏನು ಮಾಡಕ್ಕಾಗಲ್ಲ. ಅಕಸ್ಮಾತು ನಮ್ಮನ ಬರ ಏನಾರವೆ ಹುಲಿ ಚಿರತ ಬಾಯಿಗಲ್ಲಿ ಹೋಗ್ಬೇಕು ಅನ್ಕಂದ್ರೆ ಹೋಯ್ತ, ಇಲ್ಲ ಅಂದ್ರೆ ಇರ್ತೀವಿ ಆರಾಮಾಗಿ ಅಷ್ಟೇ. ನದಿ ನೋಡಿ, ನೀರ್ ಬೀಳ್ತಾರ ಸೌಂಡ್ ಕೇಳಿಸ್ತದಲ್ಲ. ಇಲ್ಲೆಲ್ಲ ಒಬ್ಬೊಬ್ರೆ ತಿರ್ಗಾಡ್ಕೊಂಡು ಸುತ್ತಾಡ್ತೀವಿ ಮೊದ್ಲು. ಆದ್ರೆ ಈಗ ಅಬ್ಬಾ ಸಮಾಧಾನ ಆಯ್ತು. ಒಂದ್ ಕಪ್ಪಿಯಾರು ಸಿಕ್ತು, ಒಂದ್ ಬೈಕು. ಯಾಕಂದ್ರೆ ಇಲ್ಲೊಳಗ ಬರೋದು ತುಂಬಾ ಕಷ್ಟನೇ. ಬೈಕ್ ಬರುತ್ತಾ ಗುರುತು, ನಾನ್ ಬೇರೆ ಬೈಕ್ ತರದೆ ಬಂದಿ. ಇಲ್ಲಿವರೆಗೆ ಆರಾಮಾಗಿ ಬೈಕ್ ಬರ್ತಿತ್ತು.
ಆ ಹುಡುಗರು ಮಾತು ಕೇಳ್ಕೊಂಡು ಹಂಗೆ ಬಂದಿನಿ ನಡ್ಕೊಂಡು. ಛ, ಸ್ವರ್ಗ ಸ್ವರ್ಗ ತೋರಿಸ್ತೀನಿ ನೋಡ್ಕೊಳ್ಳಿ. ಇವಾಗ ಕೇಳಿಸ್ತಾವ ಸೌಂಡ್ ನಿಮ್ಗ? ಇದು ನೀರ್ ಕಡಿಮೆನೆ, ಇನ್ನು ಜೋರಕ್ ಬೀಳಂತ ನೀರ್ ತೋರಿಸ್ತೀನಿ. ಒಂದ್ ಪಡ 10 ರೂಪಾಯಿ ಚೆಕ್ ಮಾಡಕ್ ಬಾಲಾಜಿ ಬಂದಿರ್ತೇನೆ ನೋಡೋ ನಿಂತಿಲ್ಲ ಹಾಗೋ. ಕರ್ನಾಟಕ ಜನತೆ ಎಲ್ರಿಗೂ ನಮ್ ಕೊಳ್ಳಗಲ್ಲರು ಆಲ್ರೆಡಿ ನೋಡಿರ್ತಿದಾರಿ ಇಲ್ಲಿವರ್ಗ. ಇವಾಗ ನಾ ತೋರಿಸ್ತಿರೋಂತ ಪ್ಲೇಸ್ಗಳು ನೋಡಿ. ಯಪ್ಪ ಮಳೆ ಬರ್ತೈತೆ ಆದ್ರೂ ನೋಡ್ಕೊಳ್ಳಿ. ಯಾರು ಇಲ್ಲಿ ಹೋಗಿ ಒಯ್ತಿರೋಂತ ನೀರು ಅಲ್ಲಿ ಕೆಳಗಡೆ ಬೀಳಂತದ್ದು ನೋಡಿ. ಇಲ್ಲಿ ನೋಡ್ತಿರೋಂತ ನೀರು ಸಖತ್ ಕಾಣಿಸ್ತಿದೆ ಅಲ್ಲ. ಮಳೆ ಬೇರೆ ಬರೋ ಸ್ಟಾರ್ಟ್ ಆಯ್ತು. ಟೈಮ್ಲಿ ಮಳೆ ಬರ್ಬೇಕಾ? ಇನ್ನು ಅಲ್ಲೆಲ್ಲ ಕಡಿಮೆ ಇದೆ. ಏನಾದ್ರೂ ನೀರ್ ಜಾಸ್ತಿ ಬತ್ತು ಅಂತಂದ್ರೆ ಮಾತ್ರ ಫುಲ್ ಮುಳುಗೋಯ್ತ ನೋಡಪ್ಪ. ಇವ್ಯಾವ್ದು ಇವ್ರೆಲ್ಲ ಅಲ್ಲಿ ಮಾತ್ರ ತುಂಬಾ ಜನ ತುಂಬಿರ್ತಾರ. ನಾವ್ ನೋಡ್ತಿರತ್ತ ಈ ಪ್ಲೇಸು ಯಾರಿಗೂ ಕಾಣ್ದಿರೋದು, ಯಾರಿಗೂ ಗೊತ್ತಿದಿರತ್ತ ಪ್ಲೇಸ್ಗಳು ನೋಡಿ ನಾವ್ ಬಂದಿರೋದು ಇವತ್ತು. ಇಂಥ ಪ್ಲೇಸ್ ನಲ್ಲಿ ಹೆಂಗ್ ಹುಡುಕ್ತೇವೆ ಅಂತಂದ್ರೆ ನಾವು ಕೊಳ್ಳಗಲ್ದಾರೆಲ್ಲ ಹುಡುಕ್ತೀವಿ ನೋಡಿ. ಇಲ್ಲಿ ಅಲ್ಲಿ ಬೀಳ್ತಿರೋ ನೀರ್ ಬಂದೇ ಇಲ್ಲಿ ಕೆಳಗಡೆ ಹೋಗೋದು ಅನ್ನಿಸ್ತಿದೆಯಲ್ಲ. ಇದೇ ನೀರು ನೋಡಿ. ಇಲ್ಲಿ ಈ ನೀರಿಂದಾನೇ ಅಲ್ಲೆಲ್ಲ ಸುತ್ತಾಡ್ಕೊಂಡು ಅಲ್ಲಿ ಕೆಳಗಡೆ ಹೋಗೋದು. ಅಲ್ಲಿ ನೋಡ್ತಿದ್ದೀರಲ್ಲ ನೀವು, ಅಲ್ಲಿ ನೋಡ್ತಿರೋಂತ ಜನಗಳೆಲ್ಲ ಇದೇ ನೀರನ್ನ ನೋಡ್ತಿರ್ತಾರ.